13ನೇ ತಾರೀಕು ಗುರುವಾರ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಆಗಸ್ಟ್ 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಏನಿರುತ್ತೆ ಏನಿರಲ್ಲ ಅನ್ನುವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಾವೇರಿ ನೀರು ಹಂಚಿಕೆ ವಿವಾದದ ಹಿನ್ನೆಲೆಯಲ್ಲಿ ಕನ್ನಡಪರ ಸಂಘಟನೆಗಳು ಹಾಗೆ ರೈತ ಸಂಘಟನೆಗಳು ಆಗಸ್ಟ್ 13ನೇ ತಾರೀಕು ರಾಜ್ಯವ್ಯಾಪ್ತಿ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಈ ಒಂದು ಬಂದ್ಗೆ ಹೋಟೆಲ್ ಜೊತೆಗೆ ಆಟೋ, ಖಾಸಗಿ ಸಾರಿಗೆ ಸೇರಿದಂತೆ 80ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನು ಘೋಷಣೆ ಮಾಡಿದೆ. ಇನ್ನು ಬಂದ್ ಯಶಸ್ವಿಗೊಳಿಸುವಂತಹ ಉದ್ದೇಶದಿಂದ ವಿವಿಧ ಸಂಘಟನೆಯ ಮುಖಂಡರು ಈಗಾಗಲೇ ಸಭೆಯನ್ನು ನಡೆಸಿ ರಾಜ್ಯದ ಜನತೆಗೆ ಸಹಕಾರವನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿದ್ದಾರೆ. ಇನ್ನು ಕಾವೇರಿ ನೀರಿನ ವಿಚಾರವಾಗಿ ಕರ್ನಾಟಕದ ಹಿತಾಸಕ್ತಿಯನ್ನ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳು ಸಮರ್ಥವಾಗಿ ರಕ್ಷಣೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆ ಅಂತಲೂ ಕೂಡ ಹೇಳಬಹುದು. ಇನ್ನು ಹೋಟೆಲ್ ಮಾಲೀಕರ ಸಂಘ, ಆಟೋ ಚಾಲಕರ ಸಂಘಗಳು, ಖಾಸಗಿ ಸಾರಿಗೆಯ ಸಂಘಟನೆಗಳು ಸೇರಿದಂತೆ ಹಲವಾರು ವ್ಯಾಪಾರ ಹಾಗೂ ಸಾಮಾಜಿಕ ಸಂಘಟನೆಗಳು ನೈತಿಕವಾಗಿ ಬೆಂಬಲವನ್ನ ಘೋಷಣೆ ಮಾಡಿರುವುದರಿಂದಾಗಿ ಬಂದ್ನ ಪರಿಣಾಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಅಗತ್ಯ ಸೇವೆಗಳ ಕುರಿತಾಗಿ ಅಂತಿಮ ನಿರ್ಧಾರವನ್ನ ಸಂಬಂಧಿತ ಇಲಾಖೆ ಹಾಗೆ ಸ್ಥಳೀಯ ಆಡಳಿತ ಪ್ರಕಟಿಸುತ್ತೆ. ಇನ್ನು ಬಂದ್ನ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅನಗತ್ಯವಾಗಿ ಪ್ರಯಾಣವನ್ನ ತಪ್ಪಿಸಿ ಸಾರಿಗೆ ಹಾಗೆ ವ್ಯಾಪಾರ ಸೇವೆಗಳ ಕುರಿತಾಗಿ ಮುಂಚಿತವಾಗಿ ಮಾಹಿತಿಯನ್ನ ಪಡೆದುಕೊಂಡು ಯೋಜನೆಯನ್ನ ರೂಪಿಸಿಕೊಳ್ಳುವಂತೆ ಸಂಘಟನೆಗಳು ಈಗಾಗಲೇ ಮನವಿಯನ್ನ ಮಾಡಿರುವಂಥದ್ದು. ಇನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಘಟನೆಗಳು ಹಾಗೆ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತೆ ಅಂತಲೂ ಕೂಡ ಆಯೋಜಕರು ಈಗಾಗಲೇ ತಿಳಿಸಿದ್ದಾರೆ. ಹಾಗಿದ್ರೆ ಬಂದ್ಗೆ ಬೆಂಬಲವನ್ನ ಕೊಟ್ಟವರು ಯಾರು, ಏನಿರುತ್ತೆ ಅವತ್ತು, ಏನೆಲ್ಲ ಇರೋದಿಲ್ಲ, ಆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಆಟೋ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗುವಂತಹ ಸಾಧ್ಯತೆಗಳಿದೆ. ಪ್ರತಿಭಟನೆಗಳು ಹಾಗೆ ರಸ್ತೆ ತಡೆಗಳು ಕೂಡ ನಡೀಬಹುದು. ಕೆಲವು ವ್ಯಾಪಾರ ಮಳಿಗೆಗಳು ಹಾಗೆ ಹೋಟೆಲ್ಗಳು ಮುಚ್ಚಿರಬಹುದು. ಇನ್ನು ತುರ್ತು ಸೇವೆಗಳಾದಂತಹ ಆಸ್ಪತ್ರೆ, ಔಷಧಿ ಅಂಗಡಿಗಳು, ಹಾಲು ಹಾಗೂ ತುರ್ತು ಸರಬರಾಜುಗಳು ಎಂದಿನಂತೆ ಕಾರ್ಯವನ್ನ ನಿರ್ವಹಿಸುತ್ತೆ. ಇನ್ನು ಸರ್ಕಾರದ ಅಂತಿಮ ತೀರ್ಮಾನ ಹಾಗೆ ಸಾರಿಗೆ ನಿಯಮಗಳ ಅಧಿಕೃತ ಆದೇಶದ ಮೇರೆಗೆ ಸಾರಿಗೆ ಸಂಚಾರದ ಬಗ್ಗೆ ಇನ್ನು ಮುಂದೆ ಅಂದರೆ ನಂತರದ ದಿನಗಳಲ್ಲಿ ಸ್ಪಷ್ಟನೆ ಸಿಗ್ತಾ ಹೋಗುತ್ತೆ. ಬಂದ್ಗೆ ಲಾರಿ ಮಾಲೀಕರ ಸಂಘ, ವಕೀಲರ ಸಂಘ ಕೂಡ ಬೆಂಬಲವನ್ನ ನೀಡಿರುವಂಥದ್ದು. ಬಂದ್ಗೆ ಓಲಾ, ಊಬರ್ ಹಾಗೆ ಆಟೋ ಚಾಲಕರ ಸಂಘಗಳು ಹಾಗೆ ಹೋಟೆಲ್ ಮಾಲೀಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿರುವಂಥದ್ದು. ಇನ್ನು ಇಂದಿನಿಂದ ರಾಜ್ಯದ ಹಲವೆಡೆಯಲ್ಲಿ ಸಾರಿಗೆ ಹಾಗೆ ವ್ಯಾಪಾರ ವಹಿವಾಟಿನ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಅಗತ್ಯ ಸೇವೆಗಳಲ್ಲಿ ಯಾವುದೇ ವ್ಯತ್ಯಯ ಆಗದಂತೆ ಆಸ್ಪತ್ರೆಗಳು, ಮೆಡಿಕಲ್ಗಳು, ಅಂಗಡಿಗಳು, ಬ್ಯಾಂಕ್ಗಳು, ಪೆಟ್ರೋಲ್ ಬಂಕ್ಗಳು ಹಾಗೆ ಹಾಲು ಸಾಗಾಣಿಕೆ ಸೇವೆ ಸೇರಿದಂತೆ ನಮ್ಮ ಮೆಟ್ರೋಗೆ ಸಂಚಾರ ಎಂದಿನಂತೆ ಮುಂದುವರಿಯುತ್ತೆ ಅನ್ನೋದನ್ನು ಕೂಡ ತಿಳಿಸಲಾಗಿದೆ. ಇನ್ನು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯ ಬಗ್ಗೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನ ಇನ್ನೂ ಕೂಡ ಕೈಗೊಂಡಿಲ್ಲ. ಇನ್ನು ಬಂದ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೂಡ ಬೆಂಬಲವನ್ನ ಕೊಟ್ಟಿರುವಂಥದ್ದು. ಆಗಸ್ಟ್ 13ನೇ ತಾರೀಕು ನಡೀತಾ ಇರುವಂತಹ ರಾಜ್ಯವ್ಯಾಪ್ತಿ ಕರ್ನಾಟಕ ಬಂದ್ ಏನಿದೆ, ಸರ್ಕಾರಿ ನೌಕರರ ಸಂಘವು ಕೂಡ ಬೆಂಬಲವನ್ನ ಘೋಷಣೆ ಮಾಡಿದೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡುವಂತಹ ಉದ್ದೇಶದಿಂದ ಕರೆ ಕೊಟ್ಟಿರೋದ್ರ ಬಗ್ಗೆ ಬಂದ್ಗೆ ವಿವಿಧ ಸಂಘಟನೆಯ ಜೊತೆಗೆ ಸರ್ಕಾರಿ ನೌಕರರ ಸಂಘ ಕೂಡ ನೈತಿಕವಾಗಿ ಬೆಂಬಲವನ್ನ ಸೂಚಿಸಿದೆ. ಇನ್ನು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಏನು ಅಖಂಡ ಕರ್ನಾಟಕ ಬಂದ್ ನಡೀತಾ ಇದೆ, ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ, ಬೇಕಾದಷ್ಟು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥದ್ದು. ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ಮಿತ್ರರ ಮಿತ್ರ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.